ಈ ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ನೀವು ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಟ್ರಿಕ್ಸನ್ನು ಫಾಲೋ ಮಾಡಬೇಕು. ಸೊ ಯಾವುದೆಲ್ಲ ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನೀವು ಎಕ್ಸಾಮ್ ಸೆಂಟ್ರಲ್ಲಿ ಏನೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹೇಳುವಂತಹ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಸ್ಕೋರ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಬರುತ್ತೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಎಕ್ಸಾಮ್ ಹಾಲ್ಗೆ ಹೋಗಿದ್ದ ಆದ್ಮೇಲೆ ಮಾಡುವಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದ ಅವರ ಮಾರ್ಕ್ಸ್ ಸಹ ಒಳ್ಳೆ ಮಾರ್ಕ್ಸ್ ಆದ್ರೆ ಬರೋದಿಲ್ಲ. ಸೊ ಏನೆಲ್ಲ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು, ಏನೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಏನಪ್ಪ ಆ ಮಿಸ್ಟೇಕ್ಸ್ ಅಂತ ಅಂದ್ರೆ, ಮೊದಲಿಗೆ ನೋಡಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಈಗ ನೀವು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗ್ತೀರಾ, ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಿದ್ದ ಆದ್ಮೇಲೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಆ ಒಂದು ಕ್ವಶನ್ ಪೇಪರ್ ಅನ್ನ ನೀವು ಸರಿಯಾಗಿ ಓದಿದೆ, ಈಗ ಯಾವುದೋ ಒಂದು ಕ್ವಶನ್ ಅಲ್ಲಿ ಕೇವಲ ಒಂದೇ ಒಂದು ವರ್ಡ್ ಅನ್ನ ನೋಡೋದು, ನಿಮಗೆ ಮನಸ್ಸಿಗೆ ಬಂದಿರುವಂತಹ ಆನ್ಸರ್ ಅನ್ನ ಬರೆಯೋದು, ಕ್ವಶನ್ ಪೇಪರ್ ಅನ್ನ ಕರೆಕ್ಟ್ ಆಗಿ ನೋಡದೆ ಯಾರೂ ಸಹ ಆನ್ಸರ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಮೊದಲಿಗೆ ಏನ್ ಮಾಡ್ತೀರಾ ಅಂತ ಅಂದ್ರೆ, ಕ್ವಶನ್ ಪೇಪರ್ ಅನ್ನ 2 ಸರಿ ನೀಟಾಗಾದ್ರೆ ಓದಿ. ಓಕೆನಾ, 2 ಸರಿ ನೀಟಾಗಿ ಓದಿದ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದೆಲ್ಲ ಕ್ವಶನ್ಸ್ ಪಕ್ಕಾ ಬರುತ್ತೆ, ಯಾವ್ದೆಲ್ಲ ಕ್ವಶನ್ಸ್ ಅರ್ಧಂಬರ್ಧ ಬರುತ್ತೆ, ಯಾವ್ದೆಲ್ಲ ಕ್ವಶನ್ಸ್ ನಿಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ನಿಮಗೆ ಗೊತ್ತಾಗುತ್ತೆ. ಹಾಗೆ ಏನ್ ಮಾಡ್ತೀರಾ ಅಂತ ಅಂದ್ರೆ, ಕ್ವಶನ್ ಪೇಪರ್ ಒಂದು 2 to 3 ಟೈಮ್ಸ್ ಓದಿದ ಆದ್ಮೇಲೆ ಮೊದಲಿಗೆ ಬುಕ್ಲೆಟ್ ಅಲ್ಲಿ ನಿಮ್ಗೆ ಪಕ್ಕಾ ಬರುವಂತಹ ಎಲ್ಲಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ, ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ಅನ್ನ ಬರೀರಿ. ಮತ್ತೆ ನಿಮ್ಗೆ ಅರ್ಧಂಬರ್ಧ ಬರುವಂತಹ ಕ್ವಶನ್ಸ್ಗೆ ಆನ್ಸರ್ಸ್ ಅಟೆಂಡ್ ಮಾಡಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಯಾವ ಕ್ವಶನ್ಸ್ಗೆ ಆನ್ಸರ್ ಬರೋದಿಲ್ವೋ ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ, ಕ್ವಶನ್ ನಂಬರ್ ಹಾಕಿ ನಿಮ್ಗೆ ಮೈಂಡಿಗೆ ಓನ್ ಆಗಿ ಏನ್ ಬರುತ್ತೋ ಆನ್ಸರು, ಆ ಸಬ್ಜೆಕ್ಟ್ ರಿಲೇಟೆಡ್ ಏನಿದ್ರೆ ಆನ್ಸರ್ ನಿಮಗೆ ಬರುತ್ತೋ ಆ ಒಂದು ಆನ್ಸರ್ ಅನ್ನ ಆದ್ರೆ ಬರೀರಿ. ಆಗ ನಿಮ್ಗೆ ಸ್ಕೋರಿಂಗ್ ಮಾಡೋದಕ್ಕೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒನ್ಸು ನಿಮ್ಮ ಒಂದು ಆನ್ಸರ್ ಮುಗಿದ್ಮೇಲೆ, ಈಗ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಿರ್ತೀರಾ, ಅದಾಗಿದ್ದ ಆದ್ಮೇಲೆ ಬುಕ್ಲೆಟ್ ಅಲ್ಲಿ ಒಂದು ಲೈನ್ ಗ್ಯಾಪ್ ಆದ್ರೆ ಬಿಡಿ. ಓಕೆನಾ, ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಗಾಬರಿಯಲ್ಲಿ ಈಗ 1ನೇ ಕ್ವಶನ್ಗೆ ಆನ್ಸರ್ ಬರ್ದಿರ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ 2ನೇ ಕ್ವಶನ್ಗೆ ಇಮಿಡಿಯೇಟ್ ಆಗಿ ಆನ್ಸರ್ ಬೇಗ ಬೇಗ ಬರೀತಾರೆ. ಆ ಬೇಗ ಬೇಗ ಬರೆಯೋ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕ್ವಶನ್ ಆನ್ಸರ್ಗೂ ನೆಕ್ಸ್ಟ್ ಕ್ವಶನ್ ಆನ್ಸರ್ಗೂ 1 ಲೈನ್ ಗ್ಯಾಪ್ ಆದ್ರೆ ಬಿಡಿ. ಓಕೆನಾ, 1 ಲೈನ್ ಗ್ಯಾಪ್ ಅನ್ನ ನೀವು ಕಂಪಲ್ಸರಿ ಎಲ್ಲರೂ ಬಿಡ್ಲೇಬೇಕಾಗುತ್ತೆ. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವುದೋ ಒಂದು ಕ್ವಶನ್ ನೋಡ್ತೀರಾ, ಆ ಒಂದು ಕ್ವಶನ್ ನಿಮಗೆ ಬಂದಿಲ್ಲ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡೇ ಇದ್ರೆ, ನನಗೆ ಬರುತ್ತೇನೋ ಯೋಚನೆ ಮಾಡ್ತೀನಿ ಅಂತ ನೀವೇನಾದ್ರೂ ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸರಿಯಾಗಿ ಆಗೋದಿಲ್ಲ. ಆಗ ಟೈಮ್ ವೇಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಯಾಕಂತಂದ್ರೆ ಟೈಮ್ ಆಗೋಗುತ್ತೆ. ಆಗ ನೀವು ಕೆಲವೊಂದಿಷ್ಟು ಕ್ವಶನ್ಸ್ ನಿಮಗೆ ಗೊತ್ತಿರುವಂತಹ ಕ್ವಶನ್ಸ್ ಸಹ ನೀವು ಅಲ್ಲಿ ಬಿಟ್ಬಿಡ್ಬೇಕಾಗುತ್ತೆ. ಹಾಗಾಗಿ ಟೈಮ್ ನೋಡ್ಕೊಳ್ಳಿ, ನಿಮ್ಮ ಇನ್ವಿಜಿಲೇಟರ್ನ ಕೇಳಿ. ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಬರೀ ಟೈಮ್ ಮಾತ್ರ ಬರುವಂತ ವಾಚಸ್ ಅನ್ನ ತಗೊಂಡು ಹೋಗ್ಬೋದು, ಡಿಜಿಟಲ್ ವಾಚಸ್ ಅನ್ನ ತಗೊಂಡು ಹೋಗ್ಬೇಡಿ. ಆ ಒಂದು ವಾಚಸ್ ಅನ್ನ ತಗೊಳ್ಳಿ. ಇಲ್ಲ ಅಂತಂದ್ರೆ ಇನ್ವಿಜಿಲೇಟರ್ ಹತ್ರ ಕೇಳಿ ಟೈಮ್ ಎಷ್ಟಿದೆ, ಟೈಮ್ ಎಷ್ಟಾಗಿದೆ ಅಂತ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ ಪ್ರತಿಯೊಂದು ರೂಮ್ ಅಲ್ಲೂ ಸಹ ಒಂದು ವಾಚಸ್ ಅನ್ನ ಅವರೇ ಹಾಕಿರ್ತಾರೆ, ಅದನ್ನ ನೋಡ್ಕೊಂಡು ನೀವು ಅಟೆಂಡ್ ಮಾಡೋದು. ಯಾವ್ದಾದ್ರು ಕ್ವಶನ್ ನಿಮಗೆ ಬರ್ತಾ ಇಲ್ವಾ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಅದನ್ನ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ. ಓಕೆನಾ, ಎಲ್ಲ ನಿಮಗೆ ಬರುವಂತ ಕ್ವಶನ್ಸ್ ಎಲ್ಲ ಬರ್ದಿದ್ದ ಆದ್ಮೇಲೆ ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ಆದ್ರೆ ನೀವು ಬರೀಬೇಕಾಗುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಪ್ರತಿಯೊಬ್ರು ಸಹ ಫಸ್ಟ್ ನಿಮ್ಗೆ ಯಾವ್ದೆಲ್ಲ ಬರುತ್ತೋ ಅದನ್ನ ಆದ್ರೆ ಅಟೆಂಡ್ ಮಾಡಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ಸಾಕಷ್ಟು ಜನ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ, ನಾವ್ ಎಷ್ಟು ಪೇಜ್ ಬರೆದ್ರೆ ಅಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ನಾನು 20 ಪೇಜ್ ಬರೆದ್ರೆ 20 ಮಾರ್ಕ್ಸ್ ಅನ್ನ ಕೊಡ್ತಾರೆ, 30 ಪೇಜ್ ಬರೆದ್ರೆ 30 ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅದು ನಿಜವಾಗ್ಲೂ ಸುಳ್ಳು. ಈ ಒಂದು SSLC ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು SSLC ಎಕ್ಸಾಮ್ ಬರೆಯುವಾಗ ಆ ಒಂದು ಬುಕ್ಲೆಟ್ ಅಲ್ಲಿ ನಿಮಗೆ ಬರುವಂತ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡಿದೀರಾ, ನೀವು ಎಷ್ಟು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ ಆನ್ಸರ್ಸ್ ಕರೆಕ್ಟ್ ಆಗಿ ಬರ್ದಿದ್ದೀರಾ, ರಿಲೇಟೆಡ್ ಆನ್ಸರ್ಸ್ ಬರ್ದಿದ್ದೀರಾ ಅಂತ ನೋಡ್ಕೊಂಡು ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕೊಡುವಂಥದ್ದು. ಯಾರು ಏನಂದ್ರೆ ಅದು ಮೂವಿ ಸ್ಟೋರೀಸು ಮತ್ತೊಂದು ಬರೆದ್ರೆ ಮಾರ್ಕ್ಸ್ ಖಂಡಿತವಾಗ್ಲೂ ಕೊಡೋದಿಲ್ಲ. ಎಷ್ಟು ಪೇಪರ್ ಬರೆದ್ರೆ ಅಷ್ಟು ಪೇಪರ್ ಮಾರ್ಕ್ಸ್ ಕೊಡ್ತಾರೆ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ನೀವು ಸಬ್ಜೆಕ್ಟ್ ರಿಲೇಟೆಡ್ ಓನ್ ಆಗಿ ಬರ್ದಿದ್ದೀರಾ ಅಂತ ಅಂದ್ರೆ ಅವಾಗ ಬಂದ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಕೊಡುವಂತಹ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಆದ್ರೆ ಇರುತ್ತೆ. ಓಕೆನಾ, ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ಸ್ಟಡಿ ಮಾಡ್ತಾ ಇರ್ತೀರಾ ಸೈನ್ಸ್ ಅಂಡ್ ಹಾಗೇನು ಸಹ ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ಈಕ್ವೇಷನ್ಸ್ ಜಾಸ್ತಿ ಇರ್ತಾವಲ್ವಾ. ಸೊ ಏನ್ ಮಾಡ್ತೀರಾ ಅಂತಂದ್ರೆ, ಆದಷ್ಟು ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಅನ್ನ ಚೆನ್ನಾಗಿ ಕಲ್ಕೊಳ್ಳಿ. ಯಾಕಂತ ಅಂದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೀವು ಸಬ್ಜೆಕ್ಟ್ ಬರೆಯುವಾಗ ಒಂದು ಆನ್ಸರ್ಸ್ ಮಾಡೋವಾಗ ಅಲ್ಲಿ ನಿಮ್ಗೆ ಬರುವಂತಹ ಮೆಥಡ್ ಅನ್ನೆಲ್ಲ ಬರ್ದ್ರೆ ನಿಮ್ಗೆ ಗೊತ್ತಿರುವಂತಹ ಫಾರ್ಮುಲಾ
ಬರೆದ್ರೆ ಫೈನಲ್ ಆನ್ಸರ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೂ ಸ್ಟೆಪ್ ವೈಸ್ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ಸಹ ಮ್ಯಾಥ್ಸ್ ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ. ಅಂಡ್ ಹಾಗೇನೂ ಸಹ ಸೈನ್ಸ್ ಡಯಾಗ್ರಾಮ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಈಕ್ವೇಷನ್ಸ್ ಆಗಿರ್ಬೋದು, ಏನೇನೆಲ್ಲ ಬರುತ್ತೆ ಅದನ್ನೆಲ್ಲನೂ ಸಹ ಸ್ವಲ್ಪ ಜಾಸ್ತಿ ಫೋಕಸ್ ಆದ್ರೆ ಮಾಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈಗ ನೀವು ಟೈಮ್ ಮುಗಿಯೋಗಿದ್ದಕ್ಕಿಂತ ಮುಂಚೆ ಸೊ ನಾನೇನು ಹೇಳ್ತಿದ್ದೀನಿ ಅಂತ ಅಂದ್ರೆ ಈಗ ನೀವು ಹೋಗ್ತೀರಾ ಎಕ್ಸಾಮ್ ಹಾಲ್ಗೆ, ಎಲ್ಲ ಒಂದು ಆನ್ಸರ್ ಬುಕ್ಲೆಟ್ ತಗೋತೀರಾ, ಆನ್ಸರ್ಸ್ ಎಲ್ಲ ಬರೀತೀರಾ, ಒಂದಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರಲ್ವಾ, ಆ ಟೈಮ್ ಮುಗಿಯೋದಕ್ಕಿಂತ ಒಂದು 10 ನಿಮಿಷ ಮುಂಚೆನೆ ಸಹ ನೀವು ನಿಮ್ಮ ಒಂದು ಆನ್ಸರ್ಸ್ ಎಲ್ಲಾನು ಕಂಪ್ಲೀಟ್ ಮಾಡಿ. ಓಕೆನಾ? ಯಾಕಂತ ಅಂದ್ರೆ ಲಾಸ್ಟ್ ಮಿನಿಟ್ ವರೆಗೂ ನಾನು ಬರೆಯೋಣ ಟೈಮ್ ಇದೆ 10 ನಿಮಿಷ ಇದೆ ಅಂತ ನೀವು ಏನ್ ಅನ್ಕೋತೀರಾ, ಅವಾಗ ಏನಾಗುತ್ತೆ ಅಂತಂದ್ರೆ ಟೈಮ್ ಮುಗಿದೋಗುತ್ತೆ, ಉಳಿದಿರುವಂತಹ ಕ್ವಶನ್ಸ್ ಸಹ ಬರೆಯೋದಕ್ಕೆ ಆಗೋದಿಲ್ಲ. ಅದೇ ನೀವು 10 ನಿಮಿಷ ಮುಂಚೆ ಎಕ್ಸಾಮ್ ಎಲ್ಲ ಬರೆದ್ರೆ ಅಂದ್ರೆ ಆನ್ಸರ್ಸ್ ಎಲ್ಲ ಬರೆದ್ರೆ ಅವಾಗ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಈಗ ಬರ್ದಿರುವಂತಹ ಎಲ್ಲದನ್ನು ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೋಬಹುದು. ಕ್ವಶನ್ ನಂಬರ್ಸು ಕರೆಕ್ಟ್ ಆಗಿ ಹಾಕಿದೀನಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಏನಾದ್ರೂ ಮಿಸ್ಟೇಕ್ಸ್ ಮಾಡಿದೀನಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು ಆಗಿರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಈಗ ಅವ್ರು ಏನ್ ಟೈಮ್ ಕೊಟ್ಟಿರ್ತಾರೋ ಆ ಒಂದು ಟೈಮ್ಗಿಂತ 10 ನಿಮಿಷ ಮುಂಚೆ ನಿಮಗೆ ಬರುವಂತಹ ಆನ್ಸರ್ಸ್ ಎಲ್ಲ ಆನ್ಸರ್ಸ್ ಅನ್ನ ನೀಟಾಗಿ ಅಟೆಂಡ್ ಮಾಡಿ. ಮತ್ತೊಂದ್ಸಲಿ ಕ್ವಶನ್ ನಂಬರ್ಸ್ ಅನ್ನ ನೀಟಾಗಿ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ ಚೆಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತ ಅಂದ್ರೆ ಅಲ್ಲೇ ಮಿಸ್ಟೇಕ್ಸ್ ಅನ್ನ ಆದ್ರೆ ಸರಿ ಮಾಡ್ಕೋಬೇಕಾಗುತ್ತೆ. ನೀವು ಇಷ್ಟೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ನಿಮ್ಗೆ ಇಷ್ಟೆಲ್ಲ ಟ್ರಿಕ್ಸ್ ಎಲ್ಲಾನು ಫಾಲೋ ಮಾಡಿದಿರ ಅಂತ ಅನ್ಕೊಳ್ಳಿ, ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಕೋರ್ ಅನ್ನ ಆದ್ರೆ ಮಾಡ್ಬೋದು ಆಗಿರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈಗ ನೀವು ಪಕ್ಕ ಏನ್ ಮಾಡಬೇಕು, ಈಗ ನೀವು ಆನ್ಸರ್ಸ್ ಬರೆಯೋ ಟೈಮಲ್ಲಿ ಆದಷ್ಟು ಸಹ ಒಂದು ಆನ್ಸರ್ ಬುಕ್ಲೆಟ್ ಅಲ್ಲಿ ದಯವಿಟ್ಟು ಯಾರು ಗಲೀಜಾಗಿ ಚಿತ್ ಮಾಡೋದಾಗ್ಲಿ, ಇಲ್ಲ ಅಂತಂದ್ರೆ ಇಂಟು ಮಾರ್ಕ್ ಹೆಂಗಂದ್ರೆ ಹಂಗೆ ಹೊಡೆದಾಕೋದಾಗ್ಲಿ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಈಗ ಟೀಚರ್ಸು ಅದನ್ನ ನೆಕ್ಸ್ಟ್ ಕರೆಕ್ಷನ್ ಮಾಡೋ ಟೈಮಲ್ಲಿ ನಿಮ್ಮ ಪೇಪರ್ ಏನಾದರೂ ಗಲೀಜಾಗಿ ಇತ್ತು ಅಂತ ಅಂದ್ರೆ ಅವರ ಒಂದು ಇಂಟೆನ್ಷನ್ಸೇ ಚೇಂಜ್ ಆಗಿಬಿಡುತ್ತೆ. ಸ್ಟೂಡೆಂಟ್ ಏನು ಈ ರೀತಿ ಮಾಡಿದಾನೆ ಅಂತ ಹೇಳಿ 4 ಮಾರ್ಕ್ಸ್ ಕೊಡೋ ಹತ್ರ 2 ಮಾರ್ಕ್ಸ್ ಕೊಡೋದು, ಈ ರೀತಿ ಏನು ನಿಮ್ಗೆ ಆಗಬಾರ್ದು ಅಂತ ಅಂದ್ರೆ ಆದಷ್ಟು ಸಹ ಯಾರು ಗಾಬರಿ ಪಡದೆ ನೀಟಾಗಿ ಬರೀರಿ. ಈಗ ಅಕಸ್ಮಾತ್ ಏನೋ ಮಿಸ್ಟೇಕ್ ಆಗೋಯ್ತು ಅಂತ ಅಂದ್ರೆ ಜಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಸುಮ್ಮನೆ ಹಂಗೆ ಸ್ಕ್ರೋಲ್ ಮಾಡ್ಬಿಡಿ. ಓಕೆನಾ? ಅದನ್ನ ಸುಮ್ಮನೆ ಹಂಗೆ ಇಂಟು ಮಾರ್ಕ್ ಹಾಕೋದಾಗ್ಲಿ, ಇಲ್ಲ ಅಂತ ಅಂದ್ರೆ ಸುಮ್ಮನೆ ಅದ್ರ ಮೇಲೆ ಲೈಟ್ ಆಗಿ ಹಂಗೆ ಸ್ಕ್ರಾಚ್ ಮಾಡೋದಾಗ್ಲಿ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಗಲೀಜಾಗಿ ಏನಾದ್ರು ಮಾಡಿದಿರಾ ಅಂತ ಅಂದ್ರೆ ಅದು ನಿಮ್ಗೆ ಮುಂದೆ ಆದ್ರೆ ಪ್ರಾಬ್ಲಮ್ ಆದ್ರೆ ಆಗುವಂಥದ್ದು. ಅಂಡ್ ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ ಯಾವ ರೀತಿ ಬರೀಬೇಕು ಅಂತ ಫೈನಲ್ ಕನ್ಕ್ಲೂಷನ್ ಆದ್ರೆ ಕೊಡ್ತಿದ್ದೀನಿ. ಕ್ವಶನ್ ಪೇಪರ್ ಅನ್ನ ನೀಟಾಗಿ ಓದ್ಕೊಂಡಿದ್ದ ಆದ್ಮೇಲೆ ಫಸ್ಟ್ ನಿಮ್ಗೆ ಪಕ್ಕಾ ಆನ್ಸರ್ಸ್ ಗೊತ್ತಿರುವಂತಹ ಎಲ್ಲಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಅರ್ಧಂಬರ್ಧ ಗೊತ್ತಿರುವಂತದನ್ನ ಅಟೆಂಡ್ ಮಾಡಿ. ಅದಾದ್ಮೇಲೆ ನನಗೇನು ಕಂಪ್ಲೀಟ್ ಆಗಿ ಬರೋದೇ ಇಲ್ಲ ಅನ್ನೋದಕ್ಕೆ ಕ್ವಶನ್ ನಂಬರ್ ಆದ್ರೂ ಹಾಕ್ಬಿಟ್ಟು ಬನ್ನಿ. ಓಕೆನಾ? ಯಾಕೆ ಕ್ವಶನ್ ನಂಬರ್ ಆದ್ರೂ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ ಈಗ ಅಕಸ್ಮಾತ್ ನಿಮ್ಗೆ ಯಾವುದೋ ಒಂದು ಬರೋದಿಲ್ಲ, ಅದೇನಾದ್ರೂ ಕ್ವಶನ್ ಪೇಪರ್ ಮಾಡೋವಾಗನ ಔಟ್ ಆಫ್ ದಿ ಸಬ್ಜೆಕ್ಟ್ ಅಂದಿದ್ರೆ ಅದು ಗ್ರೇಸ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಆ ಗ್ರೇಸ್ ಮಾರ್ಕ್ಸ್ ಲಾಭ ನಿಮಗೆ ಸಿಗ್ಬೇಕು ಅಂತ ಅಂದ್ರೆ ನೀವು ಆ ಒಂದು ಕ್ವಶನ್ ನಂಬರ್ ಅನ್ನ ಹಾಕಿರ್ಬೇಕಾಗುತ್ತೆ. ಕ್ವಶನ್ ನಂಬರ್ ಅನ್ನ ಹಾಕಿ ಅದರ ಜೊತೆಗೆ ಸಬ್ಜೆಕ್ಟ್ ರಿಲೇಟೆಡ್ ನಿಮ್ಗೆ ಏನ್ ಗೊತ್ತಿದ್ರೆ ಅದನ್ನ ಬರೆದ್ಬಿಟ್ಟು ಬನ್ನಿ. ಆಗ ನಿಮ್ಗೆ ಒಂದು ಒಳ್ಳೆ ಮಾರ್ಕ್ಸ್ ಒಳ್ಳೆ ಸ್ಕೋರ್ ಆದ್ರೆ ಬರುತ್ತೆ. ಓಕೆನಾ? ಇಷ್ಟೆಲ್ಲಾನು ನೀವು ಫಾಲೋ ಮಾಡ್ಬೇಕಾಗುತ್ತೆ. ಈಗ ಫಸ್ಟ್ ಟೈಮ್ ಪಬ್ಲಿಕ್ ಎಕ್ಸಾಮ್ ಬರೀತಿದ್ದೀರಾ ನಿಜ, ಹಾಗಂತ ಹೇಳ್ಬಿಟ್ಟು ತುಂಬಾ ಭಯ ಪಡೋದಕ್ಕೆ ಹೋಗ್ಬೇಡಿ. ನೀವೀಗ ಸ್ಕೂಲ್ ಲೆವೆಲ್ಸ್ ಅಲ್ಲಿ ಯಾವ ರೀತಿ ಎಕ್ಸಾಮ್ ಬರ್ದಿದ್ದೀರೋ ಅದಕ್ಕಿಂತ ಒಂದು ಸ್ವಲ್ಪ ಈಸಿನೇ ಇರುತ್ತೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಆದ್ರೆ. ಓಕೆನಾ? ಎಲ್ರಿಗೂ ಮತ್ತೊಂದ್ಸಲಿ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಸಮಯ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇರುವಂತದ್ದು. ಆದಷ್ಟು ಬೇಗ ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರ ಅಂತ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ರಿವಿಷನ್ಸ್ ಅನ್ನ ಮಾಡಿ. ಅಂಡ್ ಇನ್ನೊಂದು, ನೀವು ಸ್ಟಡಿ ಮಾಡೋ ಟೈಮಲ್ಲಿ ಇಂಪಾರ್ಟೆಂಟ್ ಟ್ರಿಕ್ ಏನು ಅಂತ ಅಂದ್ರೆ ಈಗ ನೀವು ಏನಾದ್ರೆ ಒಂದು ಪ್ರಿಪರೇಟರಿ ಎಕ್ಸಾಮ್ಗೆ ನಿಮ್ಮ ಸ್ಕೂಲ್ ಲೆವೆಲ್ ನಲ್ಲಿ ನಡೆದಿರುವಂತಹ ಸ್ಲಿಪ್ ಟೆಸ್ಟ್ ಗಳಿಗೆ ಈ ರೀತಿ ಯಾವ್ದಾವ್ದಕ್ಕೆಲ್ಲ ಏನೇನೆಲ್ಲ ಪ್ರಿಪೇರ್ ಆಗಿರ್ತೀರಾ, ಯಾವೆಲ್ಲ ಕ್ವಶನ್ಸ್ ನೀವು ಈಗಾಗಲೇ ಸ್ಟಡಿ ಮಾಡಿರ್ತೀರಾ ಅದನ್ನ ಪ್ರತಿಯೊಬ್ಬರು ಸಹ ಏನ್ ಮಾಡ್ತೀರಾ ಅಂತಂದ್ರೆ ಮತ್ತೊಂದ್ಸಲಿ ನೋಡಿ ಕನ್ಫರ್ಮ್ ಮಾಡ್ಕೋಬಿಡಿ. ಮತ್ತೊಂದ್ಸಲಿ ಆ ಒಂದು ಕ್ವಶನ್ಸ್ ನನಗೆ ಬರುತ್ತೆ ಬಿಡು, ನಾನು ಪ್ರಿಪರೇಟರಿ ಟೈಮಲ್ಲಿ ಪ್ರಿಪೇರ್ ಆಗಿದೆ, ಸ್ಕೂಲಲ್ಲಿ ಬರ್ದಿದ್ದೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಆದ್ರೂ ಫೈನಲ್ ಎಕ್ಸಾಮ್ ಗಿಂತ ಮುಂಚೆ ಒಂದ್ಸಲಿ ಆ ಒಂದು ಕ್ವಶನ್ ಅನ್ನ ತೆಗೆದು ಬರುತ್ತಾ ಇಲ್ವಾ ಅಂತ ಹೇಳಿ ಪ್ರಾಕ್ಟೀಸ್ ಆದ್ರೆ ಮಾಡಿ. ಓಕೆನಾ? ನೀವು ಓದೋದರ ಜೊತೆಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಮಾಡೆಲ್ ಪೇಪರ್ಸ್ ಬಂದ್ಬಿಟ್ಟು ಈಗ ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಎಲ್ಲರ ಹತ್ರನೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಅಲ್ಲಿ ನನಗೆ ಮೆಸೇಜ್ ಆದ್ರೆ ಹಾಕಿ, ಅಲ್ಲಿ ಗೊತ್ತಾಗುತ್ತೆ. ನಿಮ್ ಮ್ಯಾಕ್ಸಿಮಮ್ ಎಲ್ಲ ಸ್ಕೂಲ್ಸ್ ಅಲ್ಲೂ ಕೊಟ್ಟಿರ್ತಾರೆ. ಆ ಒಂದು ಮಾಡೆಲ್ ಪೇಪರ್ಸ್ ಅನ್ನ ಆದಷ್ಟು ಸಾಲ್ವ್ ಮಾಡಿ. ಈಗ ಫಸ್ಟ್ ಎಲ್ಲ ಮಾಡೆಲ್ ಪೇಪರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಆ ಒಂದು ಮಾಡೆಲ್ ಪೇಪರ್ ಅನ್ನ ತಗೊಂಡು ಎಲ್ಲೂ ಸಹ ನೋಡ್ಕದೆ ಟೈಮ್ ಅನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಎಕ್ಸಾಮ್ ತರ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನಿಮಗೆ ತುಂಬಾ ಆದ್ರೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದು ಇವತ್ತಿಗೆ ಕೊಟ್ಟಿರುವಂತಹ ಟ್ರಿಕ್ಸ್. ಇನ್ನೂ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಸ್ ಅಲ್ಲಿ ಹೆಚ್ಚಿನ ಟ್ರಿಕ್ಸ್ ಟಿಪ್ಸ್ ಅನ್ನ ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಎಲ್ಲ ತರದ SSLC ಎಕ್ಸಾಮ್ 2026 ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಎಕ್ಸಾಮ್ ಆಗೋವರೆಗೂ, ಎಕ್ಸಾಮ್ ದಿನ, ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ನೀವು ಯಾವ್ಯಾವ ರೀತಿ ಡಿಸಿಷನ್ ತಗೋಬೇಕು ಅಂತ ಹೇಳಿ ಎಲ್ಲಾನು ಸಹ ನಮ್ಮ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.